ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಅರ್ಪಿಸುತ್ತಾ ನಮ್ಮ ಕನ್ನಡಿ ಗ್ರಾಮದ ಶ್ರೀ ನಾರಾಯಣ ಸ್ವಾಮಿ ಅವರು ಮಾಡುತ್ತಾ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮ್ಮ ರಘುರಾಮ್ ಸರ್ ಅವರು ಮಾತಾಡಿದ್ರು. ಮತ್ತೆ ನಾವು ಹೆಚ್ಚಿಗೆ ಮಾತಾಡಕ್ ಹೋಗ್ಬಾರ್ದು. ರೀತಿಯಾಗಿ ಮುಂದಿನ ತಲೆಮಾರುಗಳಲ್ಲಿ ಪುರಂದಾಸರಾಗ್ಲಿ, ಕನಕದಾಸರಾಗ್ಲಿ, ತ್ಯಾಗರಾಜ ಸ್ವಾಮಿಗಳಾಗ್ಲಿ ಅವ್ರ ಆರಾಧನೆಯನ್ನು ಮುಂದುವರಿಸಿಕೊಡ್ಬೇಕಾಗಿ ಅಂತ ಹೇಳಿ ಇಲ್ಲಿರೋ ನೆರೆದಿರುವಂತ ಎಲ್ಲ ನಮ್ಮ ಗುರುಹಿರಿಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಶತಮಾನದ ಅವಧಿಯಲ್ಲಿ ಅವರು ನಮ್ಮ ಯುವ ಜನಾಂಗಕ್ಕೆ ಹಾಗೂ ಸಮುದಾಯಕ್ಕೆ ಇಡೀ ಜಗತ್ತಿಗೇನೆ ಸಂಗೀತವನ್ನ ಒಂದು ಪಠ್ಯಕ್ರಮವಾಗಿ ಸಾರಿದಂತ ಸಂತರು. ಅವರು ನೀಡಿದಂತ ಒಂದು ಸಂಗೀತ ಸೇವೆಗೆ ಜಗತ್ತಿನಾದ್ಯಂತ ಈ ದಿನ ಸಾಕಷ್ಟು ಕೋಟ್ಯಾನುಕೋಟಿ ಜನ ಸಂಗೀತಗಾರರಾಗಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಆ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಆದ್ರಿಂದ ಅವರ ಹೆಸರಿನಲ್ಲಿ ಮಾಡುವಂತ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದ್ದು. ಸಂಗೀತಗಾರರು ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಪಾಲ್ಗೊಳ್ಳುವಂತ ಕಾರ್ಯಕ್ರಮ ಇದು. ಆದರೆ ಬೆರಳಿಗೆ ಎಷ್ಟೇ ಜನ ಬಂದಿದ್ದಾರೆ. ಆದರೂ ಸಹ ಕಾರ್ಯಕ್ರಮ ಮಾಡುವಂತ ಈ ಒಂದು ಸಮಿತಿಗೆ ಭಗವಂತ ಆಯುರಾರೋಗ್ಯ ಧನಕನಕ ವಸ್ತು ವಾಹನಗಳನ್ನು ಕೊಟ್ಟು ಸರ್ವದಾ ರಕ್ಷಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ಈ ಸಂಗೀತವನ್ನ ಭೂಮಿಗೆ ಪರಿಚಯಿಸಿದಂಥವರೇ ನಮ್ಮ ಸಂಗೀತ ಪಿತಾಮಹ ಪುರಂದರದಾಸರು. ಅವರು ಸಂಗೀತವನ್ನ ಎಲ್ಲಾ ರೀತಿಯಲ್ಲೂ ಕಲಿಯಲಿಕ್ಕೆ ಸುಲಭವಾದ ಮಾರ್ಗಗಳನ್ನು ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸಿ ಬೇಕಾದಷ್ಟು ರೀತಿಯಲ್ಲಿ ಸಂಗೀತ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವರು.